ನಮಸ್ಕಾರ ವೀಕ್ಷಕರೇ. ನಾವು ಹುಟ್ಟಿದಾಗ ನಮ್ಮ ಬೆರಳು ಹಿಡಿದು ಮುನ್ನಡೆಸಿದ ಕೈಗಳು ಅವು. ನಾವು ಅಂಬೆಗಾಲು ಇಡುವಾಗ ಬಿದ್ದರೆ ಎತ್ತಿ ಮುದ್ದಾಡಿದ ಜೀವಗಳು ಅವು. ಆದರೆ ಇಂದು ಅದೇ ಕೈಗಳು ನಡುತ್ತಾ ಇರುವಾಗ, ಅದೇ ಜೀವಗಳು ಒಂಟಿತನದಿಂದ ಬಳಲ್ತಾ ಇರುವಾಗ ನಾವು ಎಲ್ಲಿದ್ದೇವೆ? ವಯಸ್ಸಾಗುವುದು ಎಂದರೆ ಕೇವಲ ತಲೆ ಕೂದಲು ಬೆಳ್ಳಗಾಗೋದಲ್ಲ. ಕಣ್ಣಿನ ದೃಷ್ಟಿ ಮಂಜಾಗಬಹುದು, ಕಿವಿ ಕೊಂಚ ಮಂದವಾಗಬಹುದು, ಹೆಜ್ಜೆಗಳು ನಿಧಾನವಾಗಬಹುದು. ಆದರೆ ಅವರ ಹೃದಯದಲ್ಲಿರುವ ಪ್ರೀತಿ ಎಂದಿಗೂ ಕಡಿಮೆಯಾಗುವುದಿಲ್ಲ. ಅವರಿಗೆ ನಮ್ಮ ಹಣ ಆಸ್ತಿ ಬೇಡ. ಅವರಿಗೆ ಬೇಕಾಗಿರುವುದು ಕೇವಲ 2 ನಿಮಿಷದ ಪ್ರೀತಿಯ ಮಾತು ಮತ್ತು ಸ್ವಲ್ಪ ತಾಳ್ಮೆ. ಅವರು ಹೇಳುವ ಕಥೆಗಳು ನಮಗೆ ಬೋರ್ ಅನಿಸಬಹುದು, ಆದರೆ ಆ ಕಥೆಯ ಹಿಂದೆ ಒಂದು ಕಾಲದ ಅವರ ಬದುಕಿನ ಹೋರಾಟ ಇದೆ. ಇಂದು ನಾವು ಅನುಭವಿಸುತ್ತಿರುವ ನೆಮ್ಮದಿಯ ಜೀವನದ ಹಿಂದೆ ಅವರ ಬೆವರಿನ ಶ್ರಮವಿದೆ. ನೆನಪಿಡಿ, ಅವರು ನಮ್ಮ ಇತಿಹಾಸ ಮಾತ್ರವಲ್ಲ, ನಮ್ಮ ಹೆಮ್ಮೆಯ ಬೇರುಗಳು. ಹಿರಿಯರೊಂದಿಗೆ ಸಿಟ್ಟಿನಿಂದ ಮಾತನಾಡಬೇಡಿ. ಅವರ ನಡುಗುವ ಕೈಗಳಿಗೆ ಆಸರೆಯಾಗಿ. ಅವರು ಮಾತು ಮರೆತರೆ ತಾಳ್ಮೆಯಿಂದ ಆಲಿಸಿ. ಮನೆಯ ಹಿರಿಯರು ಸಂತೋಷವಾಗಿದ್ದರೆ ಆ ದೇವರೇ ಒಲಿದಂತೆ. ಹಿರಿಯರು ಮನೆಯ ಒಳಗೆ ಇದ್ದರೆ ಆ ಮನೆಗೆ ಒಂದು ದೈವಿಕ ಕಳೆ ಇರುತ್ತೆ. ಬನ್ನಿ, ಇಂದಿನಿಂದಲೇ ನಮ್ಮ ಮನೆಯ ಹಿರಿಯರನ್ನ ಕೇವಲ ವ್ಯಕ್ತಿಗಳಾಗಿ ಅಲ್ಲ, ನಮ್ಮ ಮನೆಯ ದೇವರೆಂದು ಭಾವಿಸಿ ಗೌರವಿಸೋಣ. ಮನೆಯಲ್ಲಿ ಇದ್ದು ಒಂಟಿಯಾಗಿ ಜೀವಿಸುವುದು ಎಷ್ಟು ನರಕ ಗೊತ್ತಾ? ಸುತ್ತಲೂ ಸ್ವಂತ ಜನರೇ ಇದ್ದರೂ ಕೂಡ ಮಾತನಾಡಿಸಲು ಯಾರೂ ಇಲ್ಲದೇ ಇದ್ದರೆ ಆಗುವ ನೋವು ತುಂಬ ಭೀಕರ. ಇಂದು ದೇಶದ ಎಷ್ಟೋ ಮನೆಗಳಲ್ಲಿ ವಯಸ್ಸಾದ ತಂದೆ ತಾಯಂದಿರ ಪರಿಸ್ಥಿತಿ ಇದೇ ಆಗಿದೆ. ಒಮ್ಮೆ ಯೋಚಿಸಿ, ನಮಗೆ ಒಳ್ಳೆಯ ಬಟ್ಟೆ ಕೊಡಿಸಲು ಅವರು ಹರಿದ ಅಂಗಿಯನ್ನು ತೊಟ್ಟರು. ನಮ್ಮ ಶಾಲೆಯ ಫೀಸ್ ಕಟ್ಟಲು ಅವರು ಸಾಲದ ಸುಳಿಗೆ ಸಿಲುಕಿದ್ರು. ನಮಗೆ ಜ್ವರ ಬಂದಾಗ ಇಡೀ ರಾತ್ರಿ ಕಣ್ಣಿಗೆ ರೆಪ್ಪೆ ಮುಚ್ಚದೆ ದೇವರಲ್ಲಿ ಪ್ರಾರ್ಥಿಸಿದರು. ಅಂದು ನಮಗಾಗಿ ತಮ್ಮ ಇಡೀ ಯೌವನ, ಕನಸು, ಸುಖ ಎಲ್ಲವನ್ನೂ ಮುಡಿಪಾಗಿಟ್ಟ ಆ ಜೀವಗಳು ಇಂದು ನಮಗೆ ಮುದುಕರಾಗಿ ಕಾಣುತ್ತಿದ್ದಾರೆ. ನಮ್ಮ ಫೋನ್ಗಳಿಗೆ ದಿನಕ್ಕೆ 100 ನೋಟಿಫಿಕೇಶನ್ಗಳು ಬರುತ್ತೆ. ಯಾರದ್ದೋ ವಾಟ್ಸಪ್ ಸ್ಟೇಟಸ್ಗೆ ಲೈಕ್ ಕೊಡ್ತೇವೆ. ಅಪರಿಚಿತರೊಂದಿಗೆ ಗಂಟೆ ಕಟ್ಟಲೆ ಚಾಟ್ ಮಾಡ್ತೇವೆ. ಆದರೆ ದಿನವಿಡೀ ನಮ್ಮ ಹಾದಿ ಕಾಯುತ್ತಾ ಕೂರುವ ಹೆತ್ತವರ ಜೊತೆ ಕೇವಲ 2 ನಿಮಿಷ ಕಣ್ಣಿಟ್ಟು ಮಾತನಾಡಲು ನಮಗೆ ಸಮಯ ಇಲ್ಲ. ನಿಮ್ಮ ಆರೋಗ್ಯ ಹೇಗಿದೆ ಎಂದು ಕೇಳಿದ ಸೌಜನ್ಯ ಕೂಡ ಇಂದಿನ ಪೀಳಿಗೆ ಮರೆತೇ ಹೋಗಿದೆ. ವಯಸ್ಸಾದಾಗ ದೇಹ ದಣಿಯುತ್ತೆ, ನೆನಪಿನ ಶಕ್ತಿ ಕಡಿಮೆಯಾಗುತ್ತೆ, ಕೈಕಾಲುಗಳು ನಡುಗುತ್ತೆ. ನಾವು ಚಿಕ್ಕವರಿದ್ದಾಗ ದಿನಕ್ಕೆ 100 ಸುಳ್ಳು ಹೇಳಿದ್ರು, ತಟ್ಟೆಯಲ್ಲಿದ್ದ ಅನ್ನವನ್ನೆಲ್ಲ ನೆಲಕ್ಕೆ ಚೆಲ್ಲಿದ್ರು ನಮ್ಮ ಹೆತ್ತವರು ನಗುತ್ತಾ ಸ್ವಚ್ಛ ಮಾಡ್ತಾ ಇದ್ರು. ಇಂದು ಅವರ ಕೈ ನಡುಗಿ 1 ಲೋಟ ನೀರು ಕೆಳಗೆ ಬಿದ್ದರೂ ಕೂಡ ಕೋಪ ಬರುತ್ತೆ. ಅವರು ಮಗುವಾಗಿದ್ದಾರೆ. ಅವರಿಗೆ ನಮ್ಮ ಪ್ರೀತಿಯ ಆರೈಕೆ ಬೇಕು, ನಮ್ಮ ಸಿಟ್ಟಿನ ಕಿರುಚಾಟ ಅಲ್ಲ. ನೆನಪಿಡಿ, ಹೆತ್ತವರು ಬದುಕಿದ್ದಾಗ ಅವರಿಗೆ ಗೌರವನೇ ನೀಡದೇನೆ ಅವರು ತೀರ್ಕೊಂಡ ಮೇಲೆ ಫೋಟೋಗೆ ಹಾರ ಹಾಕಿ ವರ್ಷಕ್ಕೊಮ್ಮೆ ತಿಥಿ ಮಾಡಿ 100 ಜನರಿಗೆ ಅನ್ನದಾನ ಮಾಡಿದರೆ ಸಿಗೋದಿಲ್ಲ. ಜೀವ ಇರೋವಾಗಲೇ ಜೀವಕ್ಕೆ ಬೆಲೆ ಕೊಡಿ. ಕಾಲಚಕ್ರ ಉರುಳುತ್ತಾ ಇರುತ್ತೆ. ಇಂದು ನೀವು ನಿಮ್ಮ ಹೆತ್ತವರನ್ನ ಹೇಗೆ ನಡೆಸಿಕೊಳ್ತಾರೋ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನು ಹಾಗೇ ನಡೆಸಿಕೊಳ್ತಾರೆ. ಕರ್ಮ ಯಾರನ್ನು ಬಿಡುವುದಿಲ್ಲ. ಮನೆಗೆ ಐಶ್ವರ್ಯ ತರೋದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಮನೆಯಲ್ಲಿರುವ ಹಿರಿಯರ ಮುಖದ ಮೇಲಿನ ನಗು. ಈ ವಿಡಿಯೋ ಮುಗಿದ ತಕ್ಷಣ ಮೊಬೈಲನ್ನು ಪಕ್ಕಕ್ಕಿಟ್ಟು ನಿಮ್ಮ ಮನೆಯ ಹಿರಿಯರ ಬಳಿ ಹೋಗಿ ಕುಳಿತುಕೊಳ್ಳಿ. ಅವರ ಹೆಗಲ ಮೇಲೆ ಕೈ ಹಾಕಿ ನಾನಿದ್ದೇನೆ ಅಂತ ಹೇಳಿ ನೋಡಿ. ಆ ಕ್ಷಣ ಅವರಿಗೆ ಸ್ವರ್ಗ ಸಿಕ್ಕಷ್ಟು ಆನಂದವಾಗುತ್ತೆ. ಬನ್ನಿ, ನಮ್ಮ ಹಿರಿಯರ ಕಣ್ಣಲ್ಲಿ ನೀರು ಹಾಕಿಸಿದನೇ ಅವರನ್ನು ಕಣ್ಣಿನ ರೆಪ್ಪೆಯಂತೆ ಕಾಯೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.